ನೋಡಿ, ಬಾವಿಯಲ್ಲಿದ್ದು ನಡೆಯುವಂತ ಯಾವುದೇ ಬಹುಶಃ ಇವತ್ತು ಬಾವಿಯಲ್ಲಿ ನಿಂತು ಮಾತಾಡುವಂತ ಯಾವುದೇ ವಿಚಾರ ಕೂಡ ರೆಕಾರ್ಡ್ಗೆ ಹೋಗಬಾರ್ದು. ಇದರಲ್ಲಿ ಎಲ್ಲ ಶಾಸಕರ ಕೂತ್ಕೊಳ್ಳಿ, ಇವರೇ ಶಾಸಕ ತಾವು ಕೂತ್ಕೊಳ್ಳಿ, ಅಲ್ಲಿ ಆದಷ್ಟು ಶಾಸಕ ತಾವು ಕೂತ್ಕೊಳ್ಳಿ, ನಿಮ್ಮ ಸ್ಥಾನ ಹೇಳ್ತಾನೆ ಈಗ. ಅವರು ಫಸ್ಟ್ ಅವ್ರು ಕೂತ್ಕೊಳ್ಳಿ, ಅವರು ಎಲ್ಲ ಶಾಸಕರು ತಮ್ಮ ತಮ್ಮ ವೇದಿಕೆಯಲ್ಲಿ ಕೂತ್ಕೊಳ್ಳಿ, ತಮ್ಮ ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ, ಅಲ್ಲಿ ತಾವು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಇವ್ರೆ ಸದನ ಬಿಜೆಪಿಯವರಿಗೆ ಆಡಳಿತ ಪಕ್ಷ ಶಾಸಕರು ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಅಲ್ಲ, ನೀವು ಕೂತ್ಕೊಳ್ಳಿ, ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ, ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಒಂದು ನಿಮಿಷ ನೋಡಿ, ನಾನು ಎಲ್ಲ ನಮ್ಮ ಶಾಸಕರಲ್ಲಿ ಕೂತ್ಕೊಳ್ಳಿ. ನೀವು ಆಡಳಿತ ಪಕ್ಷದ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಇವ್ರೆ ನೀವು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಸರ್ಕಾರ ಯಾಕೆ ಪ್ರತಿಷ್ಠೆ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ನಾನು ಪ್ರತಿಪಕ್ಷದ ನಾಯಕರಿಗೆ ಪ್ರತಿಷ್ಠೆ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಈಗಾಗಲೇ ದೋಖ ಮಾಡಿರೋದು ಜನಕ್ಕೆ ಗೊತ್ತಾಗಿದೆ. ಅವ್ರು ಏನಾಗಲ್ಲ. ನಿಮ್ಮ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ, ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ, ಮುಚ್ಚಿಡಕ್ ಸಾಧ್ಯ ಇಲ್ಲ. ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಇವ್ರೆ ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ನಾಯಕರಿಗೆ ಅಲ್ಲ, ನೀವೀಗ ನಾನೀಗ ಬಹುಶಃ ಇವತ್ತು ಪ್ರಶ್ನೋತ್ತರ ಪ್ರಾರಂಭ ಮಾಡಿದ ನಂತರ ತಾವು ಪ್ರಸ್ತಾವನೆಯನ್ನು ಇಟ್ಟಿದ್ದೀರಿ. ಇಲ್ಲಿ ಮಾತಾಡಲಿಕ್ಕೆ ಕೊಟ್ಟರೆ ಅದು ಒಂದು ಕೆಟ್ಟ ಸಂಪ್ರದಾಯವಾಗ್ತದೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಯಾರು ಕೂಡ ಯಾವ ಮಧ್ಯದಲ್ಲಿ ಮಾತಾಡೋದು ಅವಕಾಶ ಆಗ್ತದೆ. ಕೆಟ್ಟ ಸಂಪ್ರದಾಯವನ್ನು ನಾವು ಇಲ್ಲಿ ಪ್ರಾರಂಭ ಮಾಡೋದು ಬೇಡ ಅಂತ ಹೇಳಿ ಪ್ರಶ್ನೋತ್ತರ ಆದ ನಂತರ, ಶೂನ್ಯ ವೇಳೆ ಆದ ನಂತರ ನಿಯಮಕ್ಕೆ ಅನುಗುಣವಾಗಿ ನಾನು ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ಅಂತ ಕೂಡ ಹೇಳ್ತೇನೆ. ಬಹುಶಃ ನೀವು ಅದನ್ನೆಲ್ಲ ಬಿಟ್ಟು ನಿಯಮಕ್ಕೆ ವಿರುದ್ಧವಾಗಿ ಈ ರೀತಿ ಬಾವಿಗೆ ಬಂದು ಪ್ರತಿಭಟಿಸುವುದು ಸರಿಯಲ್ಲ. ಆದಾಗ ಕೆಟ್ಟ ಸಂಪ್ರದಾಯಕ್ಕೆ ನಾವು ಅವಕಾಶ ಮಾಡಿಕೊಡ್ದು ಬೇಡ. ಈಗಾಗಲೇ ಬಹುಶಃ ಶಿವಲಿಂಗೇಗೌಡರು ಪ್ರಶ್ನೆ ಕೇಳಿ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಉಪ ಪ್ರಶ್ನೆ ಕೇಳುವಾಗ ನೀವು ಬಂದು ಈ ಮಧ್ಯೆ ಗಲಾಟೆ ಮಾಡುದು ಇದು ನಮಗೆ ಶೋಭೆ ತರುವಂತದ್ದಲ್ಲ. ಈ ಅನುಚಿತ ವರ್ತನೆಯನ್ನು ಖಂಡಿತವಾಗಿಯೂ ಜನ ಕೂಡ ಮೆಚ್ಚುವುದಿಲ್ಲ. ಆದ ಕಾರಣ ಬಹುಶಃ ತಾವೆಲ್ಲ ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಾನು ನಿಮ್ಮ ಹತ್ರ ಕಳಕಳಿಂದ ಕೇಳಿಕೊಳ್ತಿದ್ದೇನೆ. ನಿಮ್ಮ ಸ್ಥಾನಕ್ಕೆ ಹೋಗಿ ಮಾತಾಡಿ, ನಿಮ್ಮ ಸ್ಥಾನಕ್ಕೆ ಹೋಗಿ ಮಾತಾಡೋದು ಅವಕಾಶ ತಾವು ಪಡ್ಕೊಳ್ಳಿ. ನಿಯಮಕ್ಕೆ ಅನುಗುಣವಾಗಿ ತಾವು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಕೆಟ್ಟ ಸಂಪ್ರದಾಯವನ್ನು ಸ್ಥಾಪಿಸಲು ತಾವು ಕೂಡ ಅವಕಾಶ ಮಾಡಿಕೊಡೋದು ಬೇಡ. ನಿಮ್ಮ ಸ್ಥಾನ ಇದೆ. ಆದ ಕಾರಣ ಶಿವಲಿಂಗೇಗೌಡ್ರೆ, ನಿಮ್ಮ ಉಪ ಪ್ರಶ್ನೆ ಪ್ರಾರಂಭ ಮಾಡಿ, ಮಂತ್ರಿಗಳೇ ತಾವು ಉತ್ತರ ಕೊಡಿ. ಬಾವಿಯಲ್ಲಿ ಯಾವುದೇ ವಿಚಾರಗಳು ರೆಕಾರ್ಡಿಗೆ ಹೋಗುವುದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಗೃಹ ಮಂತ್ರಿಗಳು ಕೇಳ್ತದೆ, ನೀವು ಮಾತಾಡಿ. ಶಿವಲಿಂಗೇಗೌಡ ತಮ್ಮ ಉಪ ಪ್ರಶ್ನೆ ಕೇಳಿ. ಶಾಸಕರಿಗೆ ಅವರ ಮಾತನ್ನ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ನಮ್ಮ ಪ್ರತಿಪಕ್ಷ ನಾಯಕ ಹೇಳಿದೆ, ನಿಮ್ಮ ಶಾಸಕರು ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಪ್ರಶ್ನೆ ಕೂಡ ಇವತ್ತು ಕೇಳಿದ್ದಾರೆ. ಅವ್ರಿಗೆ ಅವಕಾಶ ಮಾಡಿಕೊಡಿ.